ಏನು ಎಕ್ಸ್ಪೆಕ್ಟೇಷನ್ ಇದೆ ಆರ್.ಸಿ.ಬಿ ಮೇಲೆ ಈ ಸಲ ಫುಲ್ ಎಕ್ಸ್ಪೆಕ್ಟೇಷನ್ ಇದೆ. ಯಾರು ಬಿಗ್ ಟೈಮ್ ಪ್ಲೇಯರ್ ಅಂತ ಇಲ್ಲ, ಎಲ್ಲ ಬ್ಯಾಲೆನ್ಸ್ ಸ್ಕ್ವಾಡ್ ಇದೆ. ಮತ್ತು ರಜತ್ ಪಟ್ಟಿದಾರ್ ನಮ್ಮ ಕ್ಯಾಪ್ಟನ್ ಟ್ರೈನಿಂಗ್ ಸೆಷನಲ್ಲಿ ಹೆಂಗೆ ಹೊಡಿತಾ ಇದ್ದಾರೆ, 6 ನೋಡಿದೀವಿ. ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ, ಒಳ್ಳೆ ಬ್ಯಾಲೆನ್ಸ್ ಇದೆ ಸ್ಕ್ವಾಡಲ್ಲಿ. ಮತ್ತೆ ಇವತ್ತು ಪುನೀತ್ ರಾಜ್ಕುಮಾರ್ ಬರ್ಡೇ ಆದ್ರಿಂದ ಜೈ ಪುನೀತ್ ಅಣ್ಣ, ಜೈ ಆರ್.ಸಿ.ಬಿ. ಜೈ ಆರ್.ಸಿ.ಬಿ. ಜೈ ಆರ್.ಸಿ.ಬಿ. ಏನು ಹೇಳ್ತೀವಿ ಆರ್.ಸಿ.ಬಿ ಬಗ್ಗೆ ಈ ಸಲ? ನಾವು ವಿರಾಟ್ ಕೊಹ್ಲಿ ಸಂಬಂಧ ಬಂದಿದ್ದೀವಿ. KL ರಾಹುಲ್ ಇರಬೇಕಾಗಿತ್ತು, ಸ್ವಲ್ಪ ಬೇಜಾರಾಗತ್ತೆ. ಬಟ್ ಇರ್ಲಿ, ಯಾವತ್ತಿದ್ರು ಈ ಸಲ ಕಪ್ ನಮ್ದು ಅಷ್ಟೇ. ಟೀಮ್ ಕಾಂಬಿನೇಷನ್ ಯಾವ ಥರ ಅನಿಸ್ತಿದೆ ನಿಮಗೆ? ಏನು ಟೀಮ್ ಫಾರ್ಮೇಷನ್ ಸಾಕತ್ತಾಗಿದೆ, ಆಲ್ರೌಂಡರ್ಸ್ ಇದ್ದಾರೆ, ಬಾಲಿಂಗ್ ಲೈನಪ್ ಸರಿಯಾಗಿದೆ, ಎಲ್ಲ ಬೆಸ್ಟ್ ಇದೆ. ಈ ಸಲ ಸೀಸನ್ 18 ಈ ಸಲ ಸೀಸನ್ 18, ವಿರಾಟ್ ಕೊಹ್ಲಿ 18. ಈ ಸಲ ಕಪ್ ನಮ್ದು. ಆರ್.ಸಿ.ಬಿ ಟೀಮ್ ಈ ಸಲ ಯಾವ ಥರ ಅನಿಸ್ತಿದೆ? ಈ ಸರಿ ಎಲ್ಲ ಫುಲ್ ಜಾಮ್ ಪ್ಯಾಕ್ಡು, ಒಳ್ಳೊಳ್ಳೆ ಬೌಲರ್ಸ್ಗಳಿದ್ದಾರೆ, ಬ್ಯಾಟ್ಸ್ಮನ್ ಇದ್ದಾರೆ. ಇಬ್ರು ಸೇರಿ ನಾಯಿ ಹೊಡೆದಂಗೆ ಹೊಡಿಬೇಕಷ್ಟೇ. 17 ವರ್ಷದಿಂದ ಒಂದು ಲೆಕ್ಕ, 18ನೇ ವರ್ಷ ಒಂದು ಲೆಕ್ಕ. 18 ಒಂದು ನಂಬರ್ ಅಲ್ಲ, ಅದು ನಮ್ಮ ಆತ್ಮವಿಶ್ವಾಸ, ನಮ್ಮ ನಂಬಿಕೆ ಮತ್ತೆ ನಮ್ಮ ಪ್ರೀತಿ. ಸೊ ಈ ವರ್ಷ ಏನಾದರೂ ಮಾಡಿ ಆರ್.ಸಿ.ಬಿ ಕಪ್ ಹೊಡಿಬೇಕು ಅಂತ ನಾವು ಒಂದು ಆಶಿಸ್ತೀವಿ. ಎಲ್ಲ ಫ್ಯಾನ್ಸ್ಗಳಿಂದನೂ ಅದೇ ಹೇಳಕ್ ಇಷ್ಟಪಡೋದು. ಈ ಸಲ ಸ್ಪಿನ್ನರ್ಗಳಿಲ್ಲ ಸಾರ್, ನಮ್ಮ ಕಡೆ ಭುವಿ ಇದ್ದಾರೆ, ಸಾಲ್ಟ್ ಇದ್ದಾನೆ, ಆಮೇಲೆ ಇನ್ನೊಬ್ರು ಯಾರು, ಹೈಸಲ್ವುಡ್ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಅದೇ ಬೌಲಿಂಗ್ ಅಟ್ಯಾಕ್ ಇದೆ, ಹಾ ಸ್ಪಿನ್ನರ್ಗಳಿಲ್ಲ ಅಂತ. ಸಾರ್ ಸಾಕು ಅವರೇ, ನಮ್ಮ ಪಾಂಡ್ಯ ಅವನಲ್ಲ. ಈ ಸಲ ಕೊಹ್ಲಿ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ? ಕೊಹ್ಲಿ ಮೇನಿಲ್ಲ ಈ ಸರಿ. ಈ ಸರಿ ಕೊಹ್ಲಿ ಅವರ ಜರ್ಸಿ ನಂಬರ್ 18 ಆ್ಯಂಡ್ ಸೀಸನ್ 18ನೇ ಸೀಸನ್ ನಮ್ ಕಪ್ ಬೇಕು ಅಂತ ಇದು ಮಾಡ್ತೀವಿ ಅಷ್ಟೇ. ಹೌದು ಸರ್, ವರ್ಕೌಟ್ ಆಗೋದು ಬೇರೆ, ವರ್ಕೌಟ್ ಮಾಡ್ಕೋಬೇಕು ನಾವು. ಅಂದ್ರೆ ನಾವು ಈ ಸರಿ ಏನಾದರೂ ಅವ್ರ ಕ್ಯಾಪ್ಟನ್ಸಿಲಿ ಏನಾಗುತ್ತೆ ಅನ್ನೋದನ್ನ ನೋಡಿ ಗೆಲ್ಲೋದು ನಮ್ಮ ಒಂದು ಇದು. ಏನಿಲ್ಲ, ಒಳಗಡೆ ಹೋಗಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದೆ. ಸೊ ಫಸ್ಟ್ ಒಳಗಡೆ ಹೋಗಿ ಆಮೇಲೆ ಪಕ್ಕ ಗೆಲ್ಲುತ್ತೆ. 18th ಮ್ಯಾಚ್ ಅಲ್ವಾ, ಸೊ ಗೆದ್ದೆ ಗೆಲ್ಲುತ್ತೆ. ವಿರಾಟ್ 18 ಜರ್ಸಿ ನಂಬರ್ ಅಲ್ವಾ, ಸೊ 18th ಮ್ಯಾಚ್. ಸೊ ಆಬ್ವಿಯಸ್ಲಿ ಈ ಸಲ ಗೆದ್ದೆ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ವರ್ಕೌಟ್ ಆಗ್ಬೋದು, ಯಾರ್ದೇ ಕ್ಯಾಪ್ಟನ್ಸಿ ಇದ್ರೂ ನಮ್ಮ ಸಪೋರ್ಟ್ ಆರ್.ಸಿ.ಬಿ ಇದ್ದೇ ಇರುತ್ತೆ. ಏನಿಲ್ಲ, ಈ ಸಲ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಸೊ ನೋಡೋಣ. ಏನ್ ಹೇಳಿ? ನಮ್ಮ ಆರ್.ಸಿ.ಬಿ ಟೀಮಿಗೆ ಯಾರೇ ಬಂದರೂ ಖುಷಿ ಆಗುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಆಡ್ಲಿ ಅಂತ ಅನ್ಕೋತೀವಿ. ಥ್ಯಾಂಕ್ ಯು. ಆರ್.ಸಿ.ಬಿ. 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 100% ಗೆಲ್ಲುತ್ತೆ ಈ ಸಲ, ಕಪ್ ನಮ್ದೇ. ಜೈ ಆರ್.ಸಿ.ಬಿ. ಆರ್.ಸಿ.ಬಿ. ಆರ್.ಸಿ. 100% ಈ ಸತಿ ಆರ್.ಸಿ.ಬಿ ಕಪ್ ಹೊಡಿತಾರೆ. ಆರ್.ಸಿ.ಬಿ ಟೀಮ್ ಚಿನ್ನಸ್ವಾಮಿಲಿ ಓಕೆ, ಬಟ್ ಚಿನ್ನಸ್ವಾಮಿಯಲ್ಲೇ ನಮಗೆ ಭಯ, ಹೊರಗಡೆ ಆರಾಮಾಗಿ ಹೊಡಿತೀವಿ ನಾವು, ಆ ಗ್ಯಾರಂಟಿ ಇದೆ. ಪ್ಲೇಯರ್ಸ್ ಚಿನ್ನಸ್ವಾಮಿಲಿ ಮಾತ್ರ ಆಡ್ತಾರೆ ಅಂತಾರೆ. ಏನಿಲ್ಲ 100% ಎಲ್ಲ ಕಡೆನೂ ಹೊಡ್ಕೊಂಡ್ ಬರ್ತೀವಿ ಸರ್. ಹೋಪ್ಫುಲಿ 18th ಇಯರ್ ಈ ಸಲ ಗೆಲ್ಬೇಕು ನಾವು. ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ? ಹಾ, ಯಾರ ಮೇಲೆ ಎಕ್ಸ್ಪೆಕ್ಟೇಷನ್? ಕಂಪ್ಲೀಟ್ ಟೀಮ್ ಸರ್, ಟೀಮ್ ಗೇಮು. ಹೊಸ ಕ್ಯಾಪ್ಟನ್ ಇದ್ದಾರೆ, ರಜತ್ ಪಟ್ಟಿದಾರ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಬಂದಿದ್ದಾರೆ. ಬೌಲಿಂಗ್ ಇಸ್ ಆಲ್ಸೋ ಗುಡ್, ಎಕ್ಸ್ಪೀರಿಯನ್ಸ್ ಬೌಲಿಂಗ್. ಆ್ಯಂಡ್ ಪ್ರಾಬ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಿಂದ ಇಳ್ದಿದ್ದಾರೆ. ಸೊ ಪ್ರಾಬ್ಲಿ ಮೈಂಡ್ ಇನ್ನ ಫೋಕಸ್ಡ್ ಆನ್ ಬ್ಯಾಟಿಂಗ್. ಸೊ ಏಕೆಂದರೆ ಅವರು ಕ್ಯಾಪ್ಟನ್ಸಿಯಿಂದ ಬಂದು ಇಂಡಿಯನ್ ಟೀಮಲ್ಲೂ ಇಳಿದ ಮೇಲೆ ಹಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಸೊ ಆ್ಯಂಡ್ 18 ಇಸ್ ಅ ಲಕ್ಕಿ ನಂಬರ್. ಇದು 18ನೇ ವರ್ಷದ IPL. ಸೊ ಹೋಪ್ಫುಲಿ ಆರ್.ಸಿ.ಬಿ ಈ ಸಲ ಕಪ್ ನಮ್ಮದೇ. ಸ್ಪಿನ್ನರ್ಗಳಿಲ್ಲ ಅನ್ನೋ ಒಂದಿದೆ ಸರ್, ದಟ್ಸ್ ಓಕೆ. ಪಾರ್ಟ್ ಟೈಮ್ ಸ್ಲೋ ಬೌಲರ್ಸ್ ಇದ್ದು ಸಾಕು ನಮಗೆ. ಹೋಪ್ಫುಲಿ ವಿಲ್ ಹ್ಯಾವ್ ಗುಡ್ ಶೋ. ಔಟ್ಸೈಡ್ ಆಫ್ ಚಿನ್ನಸ್ವಾಮಿ ಔಟ್ಸೈಡ್ ಏನಾದರೂ ವರ್ಕೌಟ್ ಆಗುತ್ತಾ ಈ ಬ್ಯಾಟಿಂಗ್ ಲೈನಪ್? ಖಂಡಿತ. T20 ಇಸ್ ಬ್ಯಾಟ್ಸ್ಮನ್ ಗೇಮ್. ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದೆ ಈ ಸಲ. ಥ್ಯಾಂಕ್ ಯು. ಈ ಸಲ ಚೆನ್ನಾಗಿದೆ, ನೋಡ್ಬೇಕು. ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಟೀಮ್ ಮೇಲೆ? ಹೊಡಿತಾರೆ ಈ ಸತಿ ಕಪ್ ಅನ್ಕೊಂಡಿದೀವಿ, ನೋಡೋಣ. ಹೊಸ ಆಟಗಾರರ ಬಗ್ಗೆ ಏನೇನು? ಹೊಸ ಆಟಗಾರರ ಬಗ್ಗೆ ಮಚ್ಚ ಹೇಳ ಮಚ್ಚ. ಇನ್ನೂ ಇಟ್ಕೊಂಡಿದೀವಿ, ಲೈಫ್ ಲಾಂಗ್ ಇಟ್ಕೊಂಡೇ ಇರ್ತೀವಿ ಸರ್. ಗೆಲ್ಲಿ ಸೋಲಿ ಚೆನ್ನಾಗಿದೆ ಟೀಮ್, ಫುಲ್ ಗೆಲ್ಲುತ್ತೆ ಅಂತೀರಾ? ಪಕ್ಕ ಗೆಲ್ಲುತ್ತೆ. ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದೆ? ಫುಲ್ ಸಾಲ್ಟ್ ಮೇಲೆ. ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಹಿ ವಿಲ್ ಪ್ಲೇ, ಚೆನ್ನಾಗಿ ಆಡ್ತಾರೆ. ಟೋಟಲ್ ಟೀಮ್ ಯಾವ ಥರ ಕಾಣಿಸ್ತಿದೆ? ಲೈಕ್ ಎಲ್ಲ ಬ್ಯಾಲೆನ್ಸ್ ಆಗಿದೆ ಈ ಸಲ ಟೀಮ್, ಹೋದ ಸತಿ ಎಲ್ಲಕ್ಕಿಂತ. ಸೊ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸ್ಪಿನ್ನರ್ಗಳಿಲ್ಲ ಅನ್ನೋ ಒಂದಿದೆ. ಪರವಾಗಿಲ್ಲ, ಈಗ ಮ್ಯಾನೇಜ್ ಮಾಡ್ತಾರೆ. ಸರ್, ವಿರಾಟ್ ಕೊಹ್ಲಿ ಫ್ಯಾನು. ವಿರಾಟ್ ಕೊಹ್ಲಿ ಇದು ನೋಡೋಣ ಅಂತ ಬಂದಿದ್ದೀವಿ. ಹಾಂ, ಆರ್.ಸಿ.ಬಿ. ಹೊಡಿಯೋ ಕಾನ್ಫಿಡೆನ್ಸ್ ಇದೆಯಾ ಸರ್ ಈ ಸಲ? 100%. ಈ ಸಲ ಅಂತೂ ಕಪ್ ನಮ್ದೆ. ಹಲೋ, ಆರ್.ಸಿ.ಬಿ ಇವತ್ತು ಅನ್ಬಾಕ್ಸ್ ಇವೆಂಟ್. ಎಲ್ಲರೂ ದಾವಣಗೆರೆಯಿಂದ ಬಂದಿದ್ದೀವಿ.
ಸೊ ವಿ ಆರ್ ವೇಟಿಂಗ್ ಟು ಸಿ ವಿರಾಟ್ ಕೊಹ್ಲಿ. ಹಂಗೆ ಅಲ್ಲ, ನಮ್ಮ ಚೆನ್ನೈ ಸೂಪರ್ ಕಿಂಗ್ ಫ್ಯಾನ್ ಕರ್ಕೊಂಡ್ ಬಂದಿದೀವಿ, ಒಂದೊಂದು ಝೂಮ್ ಮಾಡ್ರಿ. ಐ ಆಮ್ ವಿರಾಟ್ ಕೊಹ್ಲಿ ಫ್ಯಾನ್. ಓಕೆ, ಎನಿವೇ ಬೆಸ್ಟ್ ವಿಶಸ್ ಫಾರ್ RCB. ಟೀಮ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಈ ಸರಿ. ಕಂಪ್ಯಾರಿಟಿವ್ಲಿ ಲಾಸ್ಟ್ ತುಂಬಾ ಚೆನ್ನಾಗಿದೆ. ಪ್ರತಿ ಸಲನೂ ಚೆನ್ನಾಗಿರುತ್ತೆ ಸರ್. ಬ್ಯಾಲೆನ್ಸ್ಡ್ ಟೀಮ್ ಇದೆ. ಮೇನ್ ಬ್ಯಾಟಿಂಗ್ ಬೌಲಿಂಗ್ ಎರಡು ಬ್ಯಾಲೆನ್ಸ್ ಇರೋ ಫಸ್ಟ್ ಟೈಮ್ ಬಹಳ ವರ್ಷ ಆದ್ಮೇಲೆ ಟೀಮ್ ಬ್ಯಾಲೆನ್ಸಿಂಗ್ ಇದೆ. ಚಾನ್ಸಸ್ ಆರ್ ದೇರ್. ಅಂದ್ರೆ ಈಗ ಕಾಣ್ತಿರೋ ಟೀಮ್ ಚಿನ್ನಸ್ವಾಮಿಯಲ್ಲಿ ಮಾತ್ರ ವರ್ಕೌಟ್ ಆಗುತ್ತಾ? ಔಟ್ಸೈಡ್ ಇಲ್ಲ, ಔಟ್ಸೈಡ್ ಆಗುತ್ತೆ. ವರ್ಕೌಟ್ ಆಗುತ್ತೆ. ಭುವನೇಶ್ವರ್ ಕುಮಾರ್ ಒಂದೇ ಪಿಚ್ ನಲ್ಲಿ ಆಡಿಲ್ಲ, ಅವನು ಎಲ್ಲಾ ಕಡೆನೂ ಆಡಿದಾನೆ, ಎಕ್ಸ್ಪೀರಿಯನ್ಸ್ ಇದಾನೆ. ಸೊ ದ ಚಾನ್ಸಸ್ ಆರ್ ಮೋರ್. RCB. ಜೈ RCB! 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 ಈ ಸಲ ಕಪ್ ನಮ್ದೇ. ಲೆಟ್ಸ್ ಗೋ. ಏನು? ಸೀಸನ್ 18 ಅಂತಾರ ಏನು? 18 ಕರೆಕ್ಟ್, ಆಫ್ ಕೋರ್ಸ್. ಯಾ, ವಿರಾಟ್ ನಂಬರ್. ಈ ಸಲ ಕಪ್ ನಮ್ದೇ. ಇದು ಹೊಸ ಅಧ್ಯಾಯ. ಈ ಸಲ ಕಪ್ ನಮ್ದೇ. RCB ಇಂದ ಈ ಸತಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಕ್ರೇಜಿಯಾಗಿ ಆಕ್ಷನ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಷ್ಟೇನು ಇಷ್ಟ ಆಗಿಲ್ಲ, ಬಟ್ ಹೊಸ ಹೊಸ ಹೆಸರುಗಳು ಬಂದಿವೆ. ವಿರಾಟ್ ಅಂತೂ ಇದ್ದೇ ಇದ್ದಾರಲ್ಲ ಸರ್, ಯಾಕೆ ಅವರಿಗೋಸ್ಕರ ಬಂದ್ಬಿಟ್ಟಿದೀವಿ. ಇಲ್ಲಿ ನೋಡಿ ಸರ್, ಆಫೀಸಿಂದೆಲ್ಲ ಅರ್ಧದಲ್ಲಿ ಆಫೀಸ್ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಲೀವಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟಿದೀವಿ ನಾವು. ನೋಡೋಣ, ಏನೇ ಆದ್ರೂ RCBನೇ. ಮುಂದೆನೂ ಹಿಂದೆನೂ RCBನೇ. ಸೂಪರ್, ನೋ ಡೌಟ್ ಒನ್ ಆಫ್ ದಿ ಬೆಸ್ಟ್ ಟ್ಯಾಲೆಂಟ್ಸ್ ಹೇಳ್ಬೋದು. ಎಸ್, ಬಟ್ ವಿರಾಟ್ ಕೊಹ್ಲಿ ಆಲ್ರೆಡಿ ಇರ್ತಾರಲ್ಲ ಹಿಂದ್ಗಡೆಯಿಂದ ಬ್ಯಾಕ್ಔಟ್ ಮಾಡೋಕ್ಕೆ. ಬಟ್ ರಜತ್ ಪಟಿದಾರ್ ಇಂದ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೋಪ್ಫುಲಿ ಹಿಲ್ ಪರ್ಫಾರ್ಮ್. ಈ ಸಲ ಕಪ್ ನಮ್ದೇ. ವಿರಾಟ್ ಈ ಸಲ ಕಪ್ ನಮ್ದೇ. ನಾವು ಅಷ್ಟೇ, ಈ ಸಲ ಕಪ್ ನಮ್ದೇ. ವೆರಿ ಗುಡ್. ವಿ ಹ್ಯಾವ್ ಮೋರ್ ಎಕ್ಸ್ಪೆಕ್ಟೇಷನ್ಸ್. ಐ ಥಿಂಕ್ ವಿ ಹ್ಯಾವ್ ಟು ವಿನ್ ಆಲ್ ದ ಮ್ಯಾಚಸ್. ಟೀಮ್ ಸಖತ್ತಾಗಿದೆ. ಬೌಲಿಂಗು, ಬ್ಯಾಟಿಂಗ್ ಲೈನಪ್, ಎವ್ರಿಥಿಂಗ್ ಇಸ್ ಗುಡ್ ದಿಸ್ ಟೈಮ್. ಇಟ್ ವುಡ್ ಬಿ ರಜತ್ ಪಟಿದಾರ್. ಈ ಸಲ ಫುಲ್ ಸ್ಟ್ರಾಂಗ್ ಇದೆ. ಪಕ್ಕ RCBನೇ ಗೆದ್ದೋದು. ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿದ್ದಾರೆ, ಮತ್ತೆ ವಿರಾಟ್ ಕೊಹ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಎಷ್ಟೊತ್ತಿದ್ರು ಮತ್ತೆ DK ಅಂತರೂ ಜಿತೇಶ್ ಶರ್ಮಾಗೆ ವಿಕೆಟ್ ಕೀಪರ್, ಅವರು ಫುಲ್ಲು ಟ್ರೈನಿಂಗ್ ಆಗಿದ್ದಾರೆ. ಆಲ್ರೆಡಿ ಹೇಳೋದೇ ಬೇಡ, ರಜತ್ ಪಟಿದಾರ್ ಅಂತರೂ ಸ್ಪಿನ್ನರ್ಸ್ಗೆ ಭಾರಿ ಇಡ್ತಾರೆ ಗೂಟ. ಓವರ್ಸೀಸ್ ಅಂತಂದ್ರೆ ಅದು ಅಷ್ಟೊಂದು ಗೊತ್ತಿಲ್ಲ. ಬಾಣ ಬ್ರೋ, ನಾವು ಫುಲ್ ಕೊಹ್ಲಿ ಸಪೋರ್ಟ್ ಮಾಡ್ತೀವಿ. ನಮ್ಮ ಬಾಸ್ ಅವ್ರು AB de Villiers ಅವ್ರು ಇಲ್ಲ, ಆದ್ರೆ ಅವ್ರಿದ್ರೆ ತುಂಬಾ ಇನ್ನೂ ಚೆನ್ನಾಗಿರ್ತಿತ್ತು. ಟೀಮ್ ಫುಲ್ ಸ್ಟ್ರಾಂಗ್ ಇದೆ. ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಫುಲ್ ಸ್ಟ್ರಾಂಗ್ ಟೀಮ್ ನಮ್ದು. ಆದ್ರೆ ಚೆನ್ನೈ ಅವರಿಗೆ ಮಾತ್ರ ಬಿಡಲ್ಲ ನಾವು. ಸೀಸನ್ 18 ಅದೇನಾದ್ರು ಕಂಪಲ್ಸರಿ ಈ ಸಲ ವಿನ್ ಆಗುತ್ತೆ RCB. ಯಾವ ತರ ಇದೆ ಸರ್ ಟೀಮ್? ಈ ಸಲ ಇಷ್ಟು ವರ್ಷದಲ್ಲಿ ಇದೇ ವರ್ಷ ಫುಲ್ ಸ್ಟ್ರಾಂಗ್ ಬೌಲಿಂಗ್ ಮಾಡಿರೋದು. ಫುಲ್ ಸಖತ್ತಾಗಿದೆ ಈ ಸಲ. ಅದು ಸಿಂಗಲ್ಲೇ ಕಿಂಗ್ ಇರೋದು ಯಾರು ಹೇಳಿ? ಭುವಿ ಬಂದಿದ್ದಾನೆ ಈ ಸಲ. ಚಮತ್ಕಾರ ಮಾಡೇ ಮಾಡ್ತಾರೆ. ಅನ್ಬಾಕ್ಸ್ ಇವೆಂಟ್ ಕಿಂಗ್ ಕೊಹ್ಲಿಗೋಸ್ಕರನೇ ಬಂದಿರೋದು. ಅವ್ರು ನೋಡ್ಬೇಕಂದ್ರೆ ಬಂದಿರೋದು. ಈ ಸಲ ರಜತ್ ಪಟಿದಾರ್ ಕ್ಯಾಪ್ಟನ್ಸಿ. ಹೌದು. ಫಾರಿನ್ ಪ್ಲೇಯರ್ಸ್. ಹಾಂ, ರಜತ್ ಪಟಿದಾರು ಅಂದರೆ ಇವಾಗ RCB ಅವರು ನೋಡ್ತಾ ಇರೋದು ಏನಂದರೆ ಲಾಂಗ್ ಟರ್ಮ್ ಕ್ಯಾಪ್ಟನ್ಸಿ ನೋಡ್ತಾ ಇರೋದು. ಹಂಗೆ ಇವಾಗೆಲ್ಲ ಯಂಗಾಗಿರೋ ಪ್ಲೇಯರ್ನೇ ಕ್ಯಾಪ್ಟನ್ ಮಾಡಿದ್ರೆ ಅವರು ಒಂದು ಏನಂದರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ಸಾಥ್ ಕೊಡೋಕ್ಕೆ ನಮ್ಮ ಬೆಂಗಳೂರು ಜನ ಇದ್ದಾರೆ. ಆಮೇಲೆ ನಮ್ಮ ಕೊಹ್ಲಿ ಇದ್ದಾನೆ, ಎಲ್ಲ ನೋಡ್ಕೋತಾರೆ ಮಾಡಿದ್ರೆ. ಸರ್, ಹೊಸ ಪ್ಲೇಯರ್ಸ್ ಬಗ್ಗೆ ಅದೇ ಇವಾಗ ಯಾರೋ ಸಮ್ರನ್ ಅಂತ ಇದ್ದಾನೆ, ಅವನು ಯಾರೋ ಚೆನ್ನಾಗಿ ಮಾಡ್ತೇನೆ. ಸರ್, ಏನಿದೆ ಇವತ್ತು RCB ಅನ್ಬಾಕ್ಸ್ ಇವೆಂಟು. ನಾವು ಕೊಹ್ಲಿಗೆ ನೋಡಕ್ಕೆ ಬಂದಿರೋದು. ಈ ಸರಿ ಕಪ್ ಗೆಲ್ತೀವಿ. ಏನೇ ಇದ್ರು ಈ ಸರಿ ಕಪ್ ನಮ್ಮದೇ ಅನ್ನೋದು ಮಾತ್ರ ಬಿಡಲ್ಲ ನಾವು. ಅಟ್ಲೀಸ್ಟ್ ಈ ಸರಿ ಕಪ್ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. ಒಳ್ಳೆ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ. ಒಳ್ಳೆ ಟೀಮ್ ರೆಡಿ ಮಾಡವ್ರೆ ನಮ್ಮ RCB ಅವರು. ಈ ಸಲ ಗೆಲ್ತೀವಿ ಕಪ್ಪು. ಬೌಲಿಂಗ್ ಯೂನಿಟ್ ಭಯಂಕರವಾಗಿದೆ. ಭುವನೇಶ್ವರ್ ಕುಮಾರು, ಜೋಸ್ ಸೆಲ್ಯೂಟು, ನವೀನ್ ತುಷಾರ ಇವರೆಲ್ಲ ಇದ್ದಾರೆ. ಶ್ರೇಯಸ್ ಶರ್ಮಾ ಇದ್ದಾರೆ. ಇವರೆಲ್ಲ ಸಖತ್ತಾಗಿ ಬೌಲಿಂಗ್ ಆಗ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಗೆಲ್ತೀವಿ ಪಕ್ಕ. ಜೈ RCB. ಹೊಸ ಆಟಗಾರರು ಅದೇ ತುಂಬಾ ಹೋಪ್ಸ್ ಇದೆ ಅವ್ರ ಮೇಲೆ. ಗೆಲ್ತೀವಿ ಅನ್ನೋ ಹೋಪ್ಸ್ ಇದೆ. ಹೆಂಗಿದು ನಮ್ಮ ಕೊಹ್ಲಿ, ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿದ್ದಾರೆ. ಅದೊಂದು ತುಂಬಾ ಗುಡ್ ನ್ಯೂಸು. ಇನ್ನು ಮಿಕ್ಕಿದ್ದು ಏನಿದೆ ದೇವ್ರ ಮೇಲೆ ಬಿಟ್ಟಿದ್ದೀವಿ.
ಫಾರಿನ್ ಪ್ಲೇಯರ್ಸ್ ಬಂದಿರೋದು ನಮ್ಗೆ ತುಂಬ ಒಳ್ಳೇದು. ಈ ಸಲ ನೋಡಬೇಕು ಯಾವ ಥರ ಆಡ್ತಾರೆ ಅಂತ. ನಾವು ಸಾಲ್ಟ್ ಓಪನಿಂಗು ಅದನ್ನ ನೋಡಕ್ ಕಾಯ್ತಾ ಇರೋದು ನಾವು. ಲಿವಿಂಗ್ಸ್ಟನ್ ಬೇರೆ ಇದ್ದಾನೆ, ಲಿವಿಂಗ್ಸ್ಟನ್ ಮಿಡ್ಲ್ ಆರ್ಡರ್ ಅಲ್ಲಿ ಇದ್ದಾರೆ, ಅವರು ಇದ್ದಾರೆ. ಓಪನಿಂಗ್ ಅಲ್ಲಿ ವಿರಾಟ್ ಜೊತೆ ಫಿಲಿಪ್ ಸಾಲ್ಟ್ ಬರ್ತಾ ಇದ್ದಾರೆ. ಒಳ್ಳೆ ಮಿಡ್ಲ್ ಆರ್ಡರ್ ಇದೆ ನಮಗೆ ಈ ಸರಿ. ಎಷ್ಟೇ ಸ್ಕೋರಿಂಗ್ ಮಾಡೋ ಥರ ಕ್ಯಾಪಬಿಲಿಟಿ ಇದೆ. ಒಂದು 200 210 ಅವರು ಹೊಡಿತೀವಿ ಫಿಕ್ಸ್. ನೋಡೋಣ ಈ ಸಲ ಕಪ್ಪು ನಮ್ದೇ. ಈ ಸರಿ ಫೈಟ್ ಕೊಡ್ತೀವಿ. ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿರೋದು ತುಂಬಾ ನಮಗೆ ಇಂಪ್ರೆಸಿವ್ ಆಗಿ ಅನಿಸ್ತದೆ. ಯಾಕಂದ್ರೆ ಒಂದು ಒಳ್ಳೆ ಕ್ಯಾಪ್ಟನ್ ಬೇಕಾಗಿತ್ತು. ಈ ವಿರಾಟ್ ಮಾರ್ಗದರ್ಶನದಲ್ಲಿ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿರೋದು ಸಿಕ್ಕಾಪಡೆ ಒಳ್ಳೇದಾಗ್ತದೆ. ಹೇಳ್ತೀವಿ ಗೆಲ್ತೀವಿ. RCB, ಜೈ RCB. ಯಾವ ತರ ಅನ್ಸುತ್ತೆ? ಸೊ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಇವತ್ತು ಹಬ್ಬ ಒಂದೆರಡರದಲ್ಲ, ನಮ್ಮ ಅಪ್ಪು ಅವ್ರದ್ದು 50ನೇ ಬರ್ಡೇ. ಸೊ ಅದಕ್ಕೋಸ್ಕರ ಅಪ್ಪುಗೋಸ್ಕರ ಒಂದು ಸ್ಪೆಷಲ್ ಪೋಸ್ಟರ್ ತಂದಿದ್ದೀನಿ. ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ಗಿಂತ ಮುಂಚೆ ನ್ಯೂಸ್ ಫಸ್ಟಲ್ಲೇ ರಿವೀಲ್ ಆಗ್ತಿದೆ ನೋಡಿ. ಸೊ ಇದು ಅಪ್ಪುಗೋಸ್ಕರ ತಂದಿರೋ ಪೋಸ್ಟರು. ಅವ್ರ ಫಸ್ಟ್ ಮ್ಯಾಚು, ಇವ್ರು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿರ್ಬೇಕಾದ್ರೆ ಸೋತ್ರು RCB, ಸತ್ರು RCB ಅಂತದೆ. ಇದು ನಮಗೆ RCB ಮೇಲಿರುವಂಥ ನಿಜವಾದಂಥ ಫೀಲಿಂಗ್ಸು. ಸೊ ನೆಕ್ಸ್ಟ್ ಪೋಸ್ಟರ್ ಬಂದು ನಮ್ಮ ಹೊಸ ಕ್ಯಾಪ್ಟನ್ದು ರಜತ್ ಪಡಿಕರ್ ಅವ್ರದ್ದು ನೋಡಿ. ಇದರಲ್ಲಿ ಡೂ ಆರ್ ಡೈ RCB ಅಂತದೆ. ಡೂ ಆರ್ ಡೈ RCB ಯಾಕೆ ಅಂತಂದ್ರೆ, ನಾವು ಸೋತು ಬಂದಿದೀವಿ ಅಂತದ್ದು, ಸೋಲ್ತೀವಿ ಅಂತ ಯಾವಾಗ್ಲೂ ಫಿಕ್ಸ್ ಆಗಬಾರ್ದು. ಒಂದು ಸ್ಪೆಷಲ್ ವಿಡಿಯೋ ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ. ಯಾರ್ಯಾರೋ ಕುಂಭಮೇಳಕ್ಕೆ ಹೋಗಿ ಏನೇನೋ ಬಂದ್ರೆ ನಾವು ಒಂದು ಬಂದಿದೀವಿ. ಅದು RCB ಗೆದ್ದಾಗಲೇ ರಿಲೀಸ್ ಆಗಲಿ. ಬಟ್ ಈ ಬಾರಿ ನನ್ನ ಖುಷಿ ಏನಂತಂದ್ರೆ, ಈ ಅನ್ಬಾಕ್ಸಿಂಗ್ ಇವೆಂಟಿನ ಒಂದು ಹೈಪ್ ಅಂತ ಅಂತೀವಲ್ಲ, ಆ ಹವಾ ಅಂತೀವಲ್ಲ, ಅದು ಇನ್ನೂ ಸ್ಟಾಪ್ ಆಗಿಲ್ಲ. ಇದು ಫೈನಲ್ ಪೋಸ್ಟರು ನೋಡಿ. ವಿನ್ ಆರ್ ಲೂಸ್ ಫಾರ್ ಎವರ್ RCB ಅಂತ ರಜತ್ ಪಡಿಕರ್ ಮತ್ತೆ ವಿರಾಟ್ ಕೊಹ್ಲಿ ಇಬ್ರು ಇಲ್ಲೇ ಇದ್ದಾರೆ. ಓಕೆ, ಸೊ ಐ ಥಿಂಕ್ ಇದು ತುಂಬಾ ದೊಡ್ಡ ಎಸೆಟ್. ಜೊತೆಗೆ ನಮ್ಮ ಅಪ್ಪುಗೋಸ್ಕರ ಈ ಒಂದು ಪೋಸ್ಟ್ ಬಂದಿದ್ದೀನಿ. ಯಾಕಂತಂದ್ರೆ ಸ್ಪೆಷಲ್ ಕನೆಕ್ಷನ್ ನಂಗೂ ಪುನೀತ್ ರಾಜ್ಕುಮಾರ್ಗೂ. ಈ ಆಸ್ ಆಲ್ವೇಸ್ ಎನ್ಕರೇಜ್, ಒಬ್ಬ ಆರ್ಟಿಸ್ಟ್ ಅನ್ನೋರನ್ನ ಯಾವಾಗಲೂ ಎನ್ಕರೇಜ್ ಮಾಡಿದ್ದಾರೆ. ನಾನು ಒಬ್ಬ ಕ್ರಿಕೆಟರ್ ಆಗ್ಬೇಕಂತ ಹಿಂದೆಯಿಂದ ಬಂದವನು. ಸೊ ಲೆದರ್ ಬಾಲ್ ಕ್ರಿಕೆಟ್ ಆಡಿದ್ದೀನಿ ನಾನು ಸಹ. ಸೊ ಅದೆಲ್ಲ ನೋಡಿದಾಗ ಕ್ರಿಕೆಟು, ಫಿಲಮ್ ಇಂಡಸ್ಟ್ರಿ, ಇದಕ್ಕೆ ನಮ್ಗೊಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವೆಯ್ಟ್ ಮಾಡ್ತಾ ಇರೋದು ಒಂದೇ, ಈ ಬಾರಿಯ RCBಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಆಗ್ತಾರೆ ಅಂತ. ಹಿಂದೆ ರಶ್ಮಿಕಾ ಮಂದಣ್ಣ ಎಲ್ಲ ಆಗಿದ್ರು. ಈ ಸತಿ ನಂಗೊಂದು ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಹಿಂದೆ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಕೆಲವು ಮೀಡಿಯಾ ಚಾನಲ್ಸ್ಗೂ ಹೇಳಿದ್ದೆ, ದಯವಿಟ್ಟು ರಿಷಬ್ ಶೆಟ್ಟಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ನಮ್ಮ RCB ಟೀಮ್ಗೆ ಅಂತ. ಈ ಸತಿ ಕಪ್ಪು ಪಕ್ಕಾ ನಮ್ದಾಗುತ್ತೆ, ಅದು ನನ್ನ ಅಭಿಪ್ರಾಯ. ಹೇಳಿ. ಹಾ, ಸರ್ 100% ಇದೆ ಸರ್. ಫಾರಿನ್ ಪ್ಲೇಯರ್ಸ್ ಯಾರ್ಯಾರು ಬಂದಿದ್ದಾರೆ, ಐ ಥಿಂಕ್ 100% ಆಗಿ ದೇ ಹ್ಯಾವ್ ಎಬಿಲಿಟಿ ಟು ಆಲ್ಸೋ ಪ್ಲೇ ಇನ್ ಅದರ್ ಗ್ರೌಂಡ್ಸ್. RCB ನಮ್ಮ ಬೆಂಗಳೂರದ ಹೋಮ್ ಗ್ರೌಂಡು ಬರೀ ಬೆಂಗಳೂರು ಹುಡುಗರಿಗೆ ಅಷ್ಟೇ. KL ರಾಹುಲ್ ಇಂಥ ಪ್ಲೇಯರ್ಸ್ಗೆ ಹೋಮ್ ಗ್ರೌಂಡ್ ಆಗಿರ್ಬೋದು. ಜೊತೆಗೆ ವಿರಾಟ್ ಕೊಹ್ಲಿಗೆ ಸಹ ಒಂದು ರೇಂಜ್ಗೆ ಹೋಮ್ ಗ್ರೌಂಡ್ ಆಗಿರ್ಬೋದು. ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಮಾಡ್ತಾರೆ, ಹೋಮ್ ಗ್ರೌಂಡ್ ಆಗಿರ್ಬೋದು. ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಈ ಸತಿ ಒಂದು ಸ್ಕ್ವಾಡ್ ಮೇಲೆ. ಎಸ್ಪೆಷಲಿ ಕೃಣಾಲ್ ಪಾಂಡ್ಯ ಬೇರೆ ನಮ್ಮ RCBಗೆ ಬಂದ್ಬಿಟ್ಟವ್ರೆ. ಸೊ ಅದರಿಂದ ದೇರ್ ಇಸ್ ಅ ಲಾಟ್ ಆಫ್ ಟೀಮ್ ಚೇಂಜ್. ಸೊ ದೇರ್ ಇಸ್ ಹೈ ಎಕ್ಸ್ಪೆಕ್ಟೇಷನ್. ಮತ್ತೆ ಕೆಲವ್ರನ್ನ ತುಂಬಾ ಜಾಸ್ತಿ ಖರೀದಿ ಮಾಡಿ ತಗೊಂಡಿದ್ದಾರೆ. ಆ ಖರೀದಿ ಮಾಡಿ ತಗೊಂಡಿರೋದಕ್ಕೆ ಅವ್ರು ಚೆನ್ನಾಗಿ ಆಡಿದ್ರೆ ಅದೇ ನಮಗೆ ಖುಷಿ. ಆಸ್ ಅ RCB ಅಭಿಮಾನಿ, ದಟ್ ಇಸ್ ವಾಟ್ ವಿ ಆರ್ ಹ್ಯಾಪಿ ಅಬೌಟ್. ನಾವು ಹಿಂದೆ ಹೇಳಿದ್ವಿ, ನಮಗೆ ಕರ್ನಾಟಕದ ಹುಡುಗ KL ರಾಹುಲ್ ಬೇಕು ಅಂತ. ನಂಗೆ ಗೊತ್ತಿಲ್ಲ ಏನಕ್ಕೆ ತಗೊಂಡಿಲ್ಲ ಅಂತ. ಅವ್ನು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ನೋಡಿ, ಎಷ್ಟೊಂದು ಫಾರಿನ್ ಅಭಿಮಾನಿಗಳು ಎಲ್ಲ ಹೋಗ್ತಾ ಇದಾರೆ. ಅದನ್ನ ನೋಡ್ಬಿಟ್ಟು ಇನ್ನೂ ಖುಷಿ ಆಗುತ್ತೆ. RCBಗೆ ನಾನು RCB ಅಂತಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಷ್ಟೇ ಅಲ್ಲ, ವಿ ಬ್ಲಡ್ RCB. RBC ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಲ್ವಾ? ಸೊ ಆ ರೀತಿ ನಾನು RCBನ ಮತ್ತೆ ನಮ್ಮ ಒಂದು ಎಂಟೈರ್ ಟೀಮ್ನ ಕನೆಕ್ಟ್ ಮಾಡ್ತೀನಿ. ಇವತ್ತು ನಾನು ಈ ಮ್ಯಾಚಿಗೆ ಬಂದಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ RCB ಅನ್ನೋ ಬ್ರ್ಯಾಂಡ್. ಸ್ಪಿನ್ನರ್ಸ್ ನೋಡಿ, ಹಿಂದೆ ಚಹಲಿಂದ ಶುರುವಾಗಿದ್ದು ನಮ್ಮ ಸ್ಪಿನ್ನಿಂಗ್ ಇದೆಲ್ಲ. ಈಗ ದರ್ ಇಸ್ ನ್ಯೂ ಅಟ್ಯಾಕ್ ಆಫ್ ಬೌಲಿಂಗ್ ವಿಚ್ ಇಸ್ ಕಮಿಂಗ್ ಇನ್. ಅಂಡ್ ಸ್ಪಿನ್ನರ್ಸ್ ಮೇಲೆ ಸಿಕ್ಕಾಪಟ್ಟೆ ನನಗಂತೂ ಎಕ್ಸ್ಪೆಕ್ಟೇಷನ್ ಇದೆ. ಅಂಡ್ ಐ ಆಮ್ ಶ್ಯೂರ್ ಈ ಸತಿಯ ಸ್ಪಿನ್ ಅಟ್ಯಾಕ್ ಫ್ರಮ್ RCB ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಏನೇನು ಫಾಸ್ಟ್ ಬೌಲರ್ಸ್ ಇದ್ದಾರೆ ಅವ್ರು ಕೆಲವರು ರಿಟೈನ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ದ ಗುಡ್ ಪಾಯಿಂಟ್ ನಮ್ಮ RCB ಸ್ಕ್ವಾಡ್ ಅಲ್ಲಿ. ಫಾರಿನ್ ಪ್ಲೇಯರ್ಸು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಖರೀದಿ ಮಾಡಿದ್ದಾರೆ ಅವರೆಲ್ಲ ಈ ಸತಿ ಎಫೆಕ್ಟಿವ್ ಆಗಿ ಆಡಿದ್ರೆ
ಕೆಲವ್ರು ಕ್ವಶನ್ ಕೇಳ್ತಿದ್ರು ಮೀಡಿಯಾದವ್ರಿಗೆ, ಅಂದ್ರೆ ಇದ್ರವ್ರಿಗೆ ಏನು RCB ಓನರ್ಸ್ಗೆ, ಏನಕ್ಕೆ ಫಾರಿನ್ ಪ್ಲೇಯರ್ನ ಚೇಂಜ್ ಮಾಡಿದ್ದೀರಾ ಕ್ಯಾಪ್ಟನ್ ಅಂತ. ಬಿಕಾಸ್ ಇಂಡಿಯನ್ಸ್ಗೂ ಹೋಮ್ ಗ್ರೌಂಡ್ ಮೇಲೆ ಆ ಒಂದು ವಿಶ್ವಾಸ ಇರುತ್ತೆ, ಜೊತೆಗೆ ಹೋಮ್ ಗ್ರೌಂಡಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಇವತ್ತು ಬೇರೆ ಹೊರಗಡೆಯಿಂದ DJ ಎಲ್ಲ ಇಂಟರ್ನ್ಯಾಷನಲ್ DJ ಬಂದು ಪ್ಲೇ ಮಾಡ್ತಿದ್ದಾರೆ, ಅದ್ರ ಮೇಲೂ ಅನ್ಬಾಕ್ಸಿಂಗ್ ಇವೆಂಟ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಏನೇನು ಹೊಸದು ರಿವೀಲ್ ಆಗುತ್ತೆ ಅಂತ ನಾನು ಕಾತುರವಾಗಿದ್ದೀನಿ. ನೋಡಿ, ನಾನು RCBದೇ ಒಂಥರ ಜರ್ಸಿ, ಇದು ಹಳೇದು RCB ಜರ್ಸಿನೇ ಹಾಕೊಂಡಿದ್ದೀನಿ, ಜೊತೆಗೆ ನಮ್ಮ ಬ್ರ್ಯಾಂಡು ಹಾಕೊಂಡು RCBನ ಅದು ಎಲ್ಲಿ ಯಾವ ರೇಂಜಿಗೆ ಆಗುತ್ತೆ ಆ ರೇಂಜಿಗೆ ಪ್ರಮೋಟ್ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟು, ಮೀಡಿಯಾ ಸಪೋರ್ಟು ನಮ್ಮ RCB ಮೇಲೆ ಇರಲಿ. ಆ್ಯಂಡ್ ಐ ವಿಲ್ ಎಂಡ್ ಬೈ ಸೇಯಿಂಗ್ ದಿಸ್, ನಾವು ನಿಜವಾಗ್ಲೂ ಸೋತ್ರು RCB, ಸತ್ರು RCB. ನಮ್ದು ದಾವಣಗೆರೆ ಬ್ರೋ, ಬಂದು ದಾವಣಗೆರೆ. ಫುಲ್ RCB ಫ್ಯಾನ್ಸ್ ಬ್ರೋ, ನಾವೆಲ್ಲ ಫಸ್ಟ್ ಇದ್ದಾನೆ. ಚೆನ್ನಾಗಿ ಆಡ್ತಿದ್ದಾರೆ ಈ ಸತಿ, ಟೀಮ್ ಚೆನ್ನಾಗಿದೆ, ನೋಡ್ಬೇಕಾದ್ರೆ ಟೀಮ್ ಚೆನ್ನಾಗಿದೆ ಈ ಸತಿ. ಬೇರೆ ಸತಿಗೆ ನೋಡಿದ್ರೆ ಫಾರಿನ್ ಪ್ಲೇಯರ್ಸ್ ಎಲ್ಲ ಎಕ್ಸ್ಪೆನ್ಸ್ ಯಾರನ್ನೂ ತಗೊಂಡಿಲ್ಲ, ಈ ಸತಿ ಚೆನ್ನಾಗಿದೆ, ಸ್ಟೇಬಲ್ ಇದೆ ಒಂದು ರೇಂಜಿಗೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. 18 RCB 18, ಕೊಹ್ಲಿ ಜರ್ಸಿ ನಂಬರ್ 18 ಎಲ್ಲ ಈ ಸತಿ ಚೆನ್ನಾಗಿ ಆಗ್ಬೋದು. ಚೆನ್ನಾಗಿದೆ, ಟೀಮ್ ಸ್ಟೇಬಲ್ ಇದೆ. 6 ಸಲ ಸೋದ್ರು RCBನೇ, 60 ಸಲ ಸೋದ್ರು RCBನೇ. ಇದು ಫಸ್ಟ್ ಟೈಮ್ ಬಂದಿರೋದು, ನೋಡ್ಬೇಕು ಒಳಗೆ. ಸರ್ ಸೂಪರ್ ಆಗಿದೆ, ಟೀಮ್ ಸೂಪರ್ ಆಗಿದೆ. ಈ ಸರಿ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಮಗೆ. ವಿರಾಟ್ ಕೊಹ್ಲಿ RCB ಸರ್ ಎಲ್ಲರ ಮೇಲೂ ಇದೆ. ಟೀಮ್ ಸ್ಟ್ರಾಂಗ್ ಆಗಿದೆ, ಬೌಲಿಂಗ್ ಯೂನಿಟ್ ಅಂತೂ ಬೇಡವೇ ಬೇಡ, ಫಾಸ್ಟ್ ಬೌಲರ್ಸ್ ಅಂತೂ ಈ ಸರಿ ಸ್ಟ್ರೆಂತ್ RCB ಟೀಮ್ದು. ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ಎಕ್ಸಲೆನ್ಸಿ. ರಣಜಿ ಟ್ರೋಫಿಲಿ ಆಲ್ರೆಡಿ ಅವರು ಫೈನಲ್ವರೆಗೂ ಹೋಗಿದ್ದಾರೆ. ಸೊ ಹಂಗಾಗಿ ಅವರು ಈ ಸರಿ ಕಪ್ ಗೆದ್ದೇ ಗೆಲ್ತಾರೆ RCBಗೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮೇನ್ ಮಿಡ್ಲ್ ಆರ್ಡರ್ ವೀಕ್ ಇತ್ತು ಲಾಸ್ಟ್ ಟೈಮು, ಈ ಸತಿ ಮೇನ್ ನಮ್ಮ ಸ್ಟ್ರಾಂಗ್ ಪಾಯಿಂಟೇ ಮಿಡ್ಲ್ ಆರ್ಡ್ರು. ಪಕ್ಕ ಈ ಸಲ ಕಪ್ ಗೆಲ್ತೀವಿ ನಾವು. ಬೌಲಿಂಗ್ ಯೂನಿಟ್ ಸಖತ್ತಾಗಿದೆ. ಇವಾಗ ಭುವನೇಶ್ವರ್ ಎಕ್ಸ್ಪೀರಿಯನ್ಸ್ ಇದೆ. ಸ್ಪಿನ್ನರ್ ಇದೆ ಅಲ್ವಾ, ಶಿವೇಶ್ ಶರ್ಮಾ, ಜೊತೆಗೆ ಕೃಣಾಲ್ ಪಾಂಡ್ಯ ಇದ್ದಾರೆ, ಸಾಕ್ ನಮಗೆ. ಲಿವಿಂಗ್ ಸ್ಟೋನ್ ಇದ್ದಾರೆ, ಜಾಕೋ ಬೆಥಲ್ ಕೂಡ ಇದ್ದಾರೆ ಸ್ಪಿನ್ನರ್, ಸಾಕ್ ಮಿಡ್ಲ್ ಆರ್ಡರ್. ಮೇನ್ ಪೇಸ್ ಅಟ್ಯಾಕ್ ವೀಕ್ ಇತ್ತು ನಮ್ದು, ಈ ಸರಿ ತುಂಬಾ ಸ್ಟ್ರಾಂಗ್ ಕಮ್ ಬ್ಯಾಕ್ ಆಗಿದ್ದಾರೆ ಎಲ್ಲ ಇದ್ರಲ್ಲೂ. ಆಗುತ್ತೆ, ಯಾಕಂದ್ರೆ ನಮ್ ವಿರಾಟ್ ಇದ್ದಾನೆ, ನೋಡೋಣ. ಒನ್ ಮ್ಯಾನ್ ಆರ್ಮಿ. ಸರ್ ಈ ಸಲ ಟೀಮ್ ಪರವಾಗಿಲ್ಲ, ಏನಾದರೂ ಒಂದು ಲೆವೆಲಿಗಿದೆ. ಬಟ್ ಕಂಪೇರಿಂಗ್ ಟು ಅದರ್ ಇಯರ್ಸು ಈ ಸಲ ಒಂಚೂರು ವೀಕ್ ಆಗಿದೆ ಟೀಮು. ಬಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಬ್ಯಾಟಿಂಗ್ ಲೈನಪ್ಪು ಪರವಾಗಿಲ್ಲ, ಬೌಲಿಂಗು ಇವಾಗೆಲ್ಲ ಯಂಗ್ಸ್ಟರ್ಸು, ಸೊ ಏನು ಹೇಳೋಕ್ಕಾಗಲ್ಲ. ಬಟ್ ಆದರೂ ಆಲ್ ದ ಬೆಸ್ಟ್ ಫಾರ್ RCB. ಈ ಸಲ ಕಪ್ ನಮ್ಮದೇ. ಈ ಸಲ ಟೀಮ್ ಪಿಕಪ್ ಮಾತ್ರ ಸೂಪರ್ ಆಗಿದೆ. ಸೊ ಲಿವಿಂಗ್ಸ್ಟಮ್, ಟಿಮ್ ಡೇವಿಡ್ ಎಲ್ಲ ಪರ್ಫೆಕ್ಟ್ ಟೀಮ್ ಈ ಸತಿ ಮಾತ್ರ. RCB ಮಾತ್ರ ಎಕ್ಸ್ಪೆಕ್ಟ್ ಏನಿಲ್ಲ, ಈ ವರ್ಷ ಪಕ್ಕ ಹೊಡಿತಾರೆ, ಅದಂತೂ 100% ಫಾರ್ ಶೋರ್. ಎಲ್ಲನೂ ಇದೆ ಅಲ್ಲ ನಮ್ಮ ಹತ್ರ, ಏನು ಒಂದು ಕೊರತೆ ಅನ್ನೋದು ಯಾವುದೂ ಇಲ್ಲ, ಎಲ್ಲನೂ ಇದೆ. ಬ್ಯಾಟಿಂಗ್ ಲೈನಪ್, ಮಿಡಿಲ್ ಆರ್ಡ್ರು, ಬೌಲಿಂಗು ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಲೈಕ್ ಟಿಮ್ ಡೇವಿಡ್ ಇದ್ದಾನೆ, ಲಿವಿಂಗ್ಸ್ಟನ್ ಇದ್ದಾನೆ, ಕೃಣಾಲ್ ಪಾಂಡ್ಯ ಇದ್ದಾನೆ, ಅವನು ಆಡ್ತಾನೆ ಚೆನ್ನಾಗಿ, ಎಲ್ಲರೂ ಇದ್ದಾರೆ. ಸೊ ನೋ ವರೀಸ್ ಅಬೌಟ್ ದ ಟೀಮ್. ಅವರಿಬ್ಬರೇ ಇದ್ದಾರಲ್ಲ, ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ, ಅವರಿಬ್ಬರೇ ಓಪನ್ ಮಾಡ್ತಾರೆ. 101% ಸರ್, ಅದ್ರಲ್ಲಿ ಡೌಟೇ ಬೇಡ. ನಿಮಗೂ ಡೌಟ್ ಬೇಡ, ನಮಗೂ ಡೌಟ್ ಬೇಡ, 100% ಹೊಡಿದ್ದಾರೆ. ಹೊಸ ಪ್ಲೇಯರ್ಸ್ ಬಗ್ಗೆ RCB ಬಂದಾಗ ಮೇಲೆ ಗೊತ್ತಲ್ಲ, 100% ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವ್ರು ಫುಲ್ಲಾಗಿ ಜೋಶ್ ಎಬ್ಬರಿಸ್ತಾರೆ, 100% ಆಡೇ ಆಡ್ತಾರೆ. ಅದು ಲಾಸ್ಟ್ ಟೈಮ್, ಈ ಟೈಮ್ ಬಿಡಿ, ಈ ಟೈಮ್ ನೋಡೋಣ. 18ನೇ ವರ್ಷ ಅಲ್ಲ, 18 ವರ್ಷ ನಮ್ಮ ಒಳಗೆ ಒಂದು ತಲೆ ಒಂದು ಐತೆ ಒಳಗೆ, 18. ಸೊ ಈ ವರ್ಷ ಹೊಡಿತಾರೆ ಕಪ್. ಸ್ಪಿನ್ನರ್ ಅವರಲ್ಲ, ಕೃಣಾಲ್ ಪಾಂಡ್ಯ ಅವನೇ, ಸ್ವಪ್ನಿಲ್ ಇದ್ದಾನೆ, ಮ್ಯಾಜಿಕಲ್. ಅದು ಬಿಡಿ, ಚಾಲ್ ಏನು ಫಾರ್ಮ್ ಔಟ್ ಇಂಡಿಯಾ ಟೀಮಲ್ಲೇ ಇಲ್ಲ ಚಾಲ್. ಸೊ ಬೇಕಾಗಿಲ್ಲ ನಮ್ಗೆ ಚಾಲ್. 101%, ಯಾಕಂದ್ರೆ ಅವ್ರು ಆಲ್ರೆಡಿ ಇವಾಗ ಡೊಮೆಸ್ಟಿಕ್ ಲೀಗಲ್ಲಿ ಗೆದ್ದಿದ್ದಾರೆ. ಅವ್ರ ಕ್ಯಾಪ್ಟನ್ಶಿಪ್ 100% ಸೂಪರ್ ಆಗಿದ್ದೇ ಇರುತ್ತೆ. ಸೊ ನೋ ಡೌಟ್ ಇನ್ ದಟ್.
ಕೇಳಿ ಇವರು. ಸರ್ ನಮ್ಮ ಹೆಸರು ಪ್ರಶಾಂತ್ ಅಂತೇಳಿ, ನಾವು ಹಾವೇರಿಯರ್ ಸರ್. ನೋಡಕ್ಕೆ ಭಾಳ ಆಸೆಯಿಂದ ಬಂದವ್ರಿ. ಈ ಸತಿ ಅದು ಏನ್ರಿ ಯಾಕಲ್ಲ ಸರ್, ಈ ಸತಿ ಮಾತ್ರ ಕಪ್ RCB ಅದ ಅಂತೇಳಿ ನಮ್ಮ ಎಕ್ಸೆಪ್ಟೇಷನ್ ಸರ್. ಎಲ್ಲ ಕಾರ್ಯಕ್ರಮ ಇವೆಂಟ್ಸ್ ಭಾರಿ ಚೆನ್ನಾಗಿ ಕೊಡ್ತಾರ ಅಂತಂದು ಹೇಳಿ ಸುದ್ದಿ ಹೇಳಿದ್ರು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವಿ. ಏನು 10 ಗಂಟೆ ಮಟ್ಟ ಇರುತ್ತಂತ ಸರ್. 10 ಗಂಟೆ ಮಟ್ಟ ಚೆನ್ನಾಗಿ ಕಾರ್ಯಕ್ರಮ ಬರ್ತಾವಂತ. ಅವರು ಅಮೇರಿಕಾದವರು ಒಳ್ಳೆ ಕಾರ್ಯಕ್ರಮ, ಅದು ಒಂದು 100 ಕೋಟಿ ರೂಪಾಯಿನ ಐತಂತ ಸರ್ ಎಸ್ಟಿಮೇಟ್. ಅದು ಒಂದು ಬರೀ ಒಂದು ತಾಸು DJ ಮಾಡಕ್ಕೆ, ಅದನ್ನ ನೋಡ್ಬೇಕಂತ ಉದ್ದೇಶದಿಂದ ಬಂದವು ಸರ್. ಪಡಿಕಲ್ಲು ಮತ್ತೆ ಸ್ಮರಣ್ ಇದ್ದಾನೆ. ಸೊ ಇಬ್ರು ಒಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಮತ್ತೆ ನಮ್ಮ ಮನೋಜ್ ಬಾಂಗೆ ಇದ್ದಾರೆ. ಸೊ ಈ ಸತಿ ಆದರೂ ಕನ್ನಡಿಗರಿಗೆ ಚಾನ್ಸ್ ಸಿಗ್ಲಿ, ಅವರಾದ್ರೂ ಸ್ವಲ್ಪ ಪ್ರೋತ್ಸಾಹ ಸಿಗ್ಲಿ. ಸೊ ಅವರಿದ್ರೆ ನಮಗೆ ಇನ್ನೂ RCBಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ವಿರಾಟ್ ಕೊಹ್ಲಿ ಫ್ಯಾನ್ ಬೇಸ್ ದೊಡ್ಡದಾಗೆ ಇದೆ. ಅದ್ರ ಜೊತೆ ಕನ್ನಡಿಗರನ್ನ ಆಡಿಸಿ ಅಂತ ನಮ್ಮ ಏನದು ರಿಕ್ವೆಸ್ಟು, ನಮ್ಮ ಆಸೆ ಅಷ್ಟೇ. ಈ ಸತಿ ಯಾಕೋ ಬ್ರ್ಯಾಂಡ್ ಪ್ಲೇಯರ್ಸ್ ಮೇಲೆ ಹೋಗಿಲ್ಲ ಯಾರು, ಎಲ್ಲ ಕ್ವಾಲಿಟಿ ಪ್ಲೇಯರ್ಸ್ ಮೇಲೆ ಹೋಗಿದ್ದಾರೆ. ಆಲ್ರೌಂಡರ್ಸ್ ಚೆನ್ನಾಗಿದ್ದಾರೆ. ಸೊ ಈ ಸತಿ ಹೋಪ್ ಇದೆ ಗೆಲ್ತಾರಂತ. ವೆರಿ ಎಕ್ಸೈಟೆಡ್ ಹ್ಯಾಸ್ ಆಲ್ವೇಸ್. ಈ ಸತಿ ಏನಾದರೂ ಗೆದ್ರೆ ತುಂಬ ಖುಷಿ ಆಗುತ್ತೆ. ವುಮೆನ್ಸ್ ಟೀಮ್ ಅಂತೂ ಆಗಿಲ್ಲ, ಬಟ್ ಹೋದ ವರ್ಷ ವುಮೆನ್ಸ್ ಟೀಮ್ ಆಯಿತು, ಈ ವರ್ಷ ವುಮೆನ್ಸ್ ಟೀಮ್ ಆಗಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ. ಈ ಸತಿ ಫಾರಿನ್ ಪ್ಲೇಯರ್ಸ್ ನೋಡಿದ್ರೆ ನೀವು ಫಿಲಿಪ್ ಸಾಲ್ಟ್ ಆಗಿರಲಿ, ಲಿಯಮ್ ಲಿವಿಂಗ್ಸ್ಟನ್ ಆಗಿರಲಿ, ಜಾಶ್ ಹೇಸಲ್ವುಡ್ ಆಗಿರಲಿ, ಲುಂಗಿ ನೆಗಿಡಿ ಆಗಿರಲಿ, ಅವರೆಲ್ಲ ಸ್ಟಾರ್ ಪ್ಲೇಯರ್ಸ್ ಯಾರೂ ಅಲ್ಲ. ಎಲ್ಲ ಬರೀ ಕರೆಂಟ್ ಫಾರ್ಮಿಂದ ತೊಗೊಂಡಿರೋದು. ಸೊ ದಿನೇಶ್ ಕಾರ್ತಿಕ್ ಆಗಿರಲಿ ಮತ್ತು ಸ್ಟಾಫ್ ಟೀಮ್ ಆಗಿರಲಿ ಸ್ವಲ್ಪ ತಲೆ ಯೋಚನೆ ಮಾಡಿ. RCB ಹಿಸ್ಟ್ರಿ ಇದ್ದಿದ್ದು ಎಲ್ಲ ಬರೀ ಬ್ರ್ಯಾಂಡ್ ಪ್ಲೇಯರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದು. ಈ ಸತಿ ಬ್ರ್ಯಾಂಡ್ನ ಬಿಟ್ಬಿಟ್ಟು ಕ್ವಾಲಿಟಿ ನೋಡಿದ್ದಾರೆ. ಸೊ ಏನಾದರೂ ಚೇಂಜ್ ಮಾಡಿದ್ದಾರೆ. ವರ್ಕೌಟ್ ಆಗುತ್ತಾ ಇಲ್ಲ ಅಂತ ನೋಡ್ಬೇಕಷ್ಟೇ. ಬೌಲಿಂಗ್ ಲೈನಪ್ಪು ಈ ಸತಿ ಜಾಸ್ತಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದರೆ ನುವಂತ್ ತುಷಾರ ಈಗ ಯಾಕರ್ ಬೌಲರು, ರಕ್ಷಿತ್ ಸ್ಪೀಡ್ಸ್ಟರು, ಈಗ ಜಾಶ್ ಹೇಸಲ್ವುಡ್ಡು ಲೆಂತು, ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಡ್ತಾನೆ. ಒಂದೇ ಒಂದು ವೀಕ್ ಪಾಯಿಂಟ್ ನನಗೇನು ಅನ್ಸುತ್ತೆ ಅಂದರೆ ಸ್ವಲ್ಪ ಸ್ಪಿನ್ ಅಟ್ಯಾಕ್ ಮೇಲೆ ಸ್ವಲ್ಪ ಅವ್ರೇನಾದ್ರು ಕ್ಲಿಕ್ ಮಾಡಿದ್ರೆ ಪಕ್ಕ ಈ ಸತಿ ಗೆಲ್ತೀವಿ ಅಂತ ನನಗಂತೂ ಕಾನ್ಫಿಡೆನ್ಸ್ ಇದೆ. ಜೈ RCB. ಏನಾದ್ರೂ CSK ಮೇಲೆ ಹೊಡಿಲೇಬೇಕು ನಾವು. ಮ್ಯಾಚ್ ಕಪ್ ಗದ್ದಿಲ್ಲ ಅಂದ್ರೂ ಪರವಾಗಿಲ್ಲ, CSK ಮೇಲೆ ಹೊಡಿಬೇಕಷ್ಟೇ. ಬರೀ ನೋಡ್ತಾ ಇರ್ಬೇಕಷ್ಟೇ, ಕಪ್ ಎತ್ಕೊಂಡು ಹೋಗ್ತಾ ಇರ್ತೀವಿ. ಸರಿ, RCB ಅವರು 2018 ದಿಸ್ ವಾಸ್ ದ ಬೆಸ್ಟ್ ಟೀಮ್. ಈ ಸತಿ ಫುಲ್ ಹೋಪ್ಸ್ ಇದೆ, ನೋಡ್ಬೇಕು. ಈ ಪಿಚ್ಚಲ್ಲಿ ವರ್ಕೌಟ್ ಆಗೋ ಈ ಪಿಚ್ಚಲ್ಲಿ ಇನ್ನೂ ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ಬಟ್ ಅವೇ ಗ್ರೌಂಡ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ ಹೊಡಿತಾರೆ ಅನ್ನೋ ನಂಬಿಕೆ ಇದೆ. ಒಳ್ಳೆ ಬೌಲಿಂಗ್ ಟೀಮ್ ಇದೆ, ಅದೇ ಮೇನ್. ಬ್ಯಾಟಿಂಗ್ ಬಗ್ಗೆ ಮಾತಾಡಂಗಿಲ್ಲ, ಪ್ರತಿ ವರ್ಷ ಬ್ಯಾಟಿಂಗ್ ಇತ್ತು, ಈ ವರ್ಷ ಬೌಲಿಂಗ್ ಟೀಮ್ ಇದೆ. ಸ್ಪಿನ್ನರ್ಸು ಇದಾರೆ, ವರ್ಕೌಟ್ ಆಗುತ್ತೆ. ಜೈ RCB, ಜೈ RCB, ಜೈ RCB ಅಂತ ಹೇಳು. ಜೈ RCB. ಈ ಸಲ ಕಪ್ ನಮ್ದೆ. ಇಟ್ಸ್ ಜೈ RCB ಅಷ್ಟೇ. ಯಾವುದು ಟೀಮು ಮಸ್ತಾಗಿದೆ. ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಈ ಸಲ ಪಕ್ಕ ಕಪ್ ಹೊಡಿತಾರೆ ಅಷ್ಟೇ. ಗೆಲ್ಬೇಕಲ್ಲ, ಗೆಲ್ತಾರೆ. ಪ್ಲೇಯರ್ಸು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮ್ ಚೆನ್ನಾಗಿದೆ ಅಷ್ಟೇ ಹೇಳಕ್ಕೆ. ವಿರಾಟ್ ಕೊಹ್ಲಿ ಒಬ್ರಿದ್ರೆ ಸಾಕು. ರಜತ್ ಪಡಿದಾರ್ ಕ್ಯಾಪ್ಟನ್ ಆಗಿದ್ದಾರೆ, ಅದೊಂದು ಖುಷಿ ಅಷ್ಟೇ. ಜೈ RCB.